ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ವ್ಲಾಗ್ಸ್. ಇವತ್ತು ಗುರುವಾರ, ನಿನ್ನೆ ಬುಧವಾರ, ಇವತ್ತು ಗುರುವಾರ ನೋಡ್ರಿ. ಇವತ್ತು ಇಲಿ ವಾರ ಮಾಡ್ತಾರೆ ಎಲ್ಲರೂ. ನಿನ್ನೆ ಗೌರಿ ಗಣೇಶ ಬಂದ, ಇವತ್ತು ಇಲಿ ವಾರ. ಇಲಿ ಪೂಜೆ ಮಾಡೋರು ಇಲಿ ತೊಗೊಂಬಂದು ಇವತ್ತು ಪೂಜೆ ಮಾಡ್ತಾರೆ. ಇವತ್ತು ತರ್ತಾರೆ, ನಿನ್ನೆ ತರ್ತಾರೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಇವತ್ತು ತರ್ತಾರೇನೋ ಅಂತ ಅನ್ನಿಸ್ತೈತಿ. ಇವತ್ತು ಇಲಿ ಮಾರನೇ ದಿವಸ ಅಲ್ಲ, ಗಣಪನ ಮಾರನೇ ದಿವಸ ಇಲಿ ವಾರ ನೋಡ್ರಿ. ಇನ್ನು ಪೂಜೆ ಎಲ್ಲ ಮಾಡಬೇಕು, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದು. ಓಕೆ, ಬರ್ರಿ ಒಳಗಡೆಗೆ ದೇವ್ರ ಪೂಜೆನ ಆಗಬೇಕು ನೋಡ್ರಿ. ಕಠಿಣ ಸಾಂಬಾರು ಐತಿನ್ನು, ಹಾಲು ಕಾಯಿಸ್ಬೇಕು. ಕರಿಗಡುಬಂತೂ ಇನ್ನು ಎಲ್ಲ ಹಾಗೆ ಇದಾವೆ, ಎಷ್ಟೊಂದು ಕರಿಗಡುಬು. ಇವತ್ತು ತಿಂಡಿಗೆ ತೊಯ್ಸಿದ ಮಂಡಕ್ಕಿ ಮಾಡೋಣ ಅಂತ ಅದನಿ. ತೊಯ್ಸಿದ ಮಂಡಕ್ಕಿ ಇವತ್ತು ಇಲ್ಲಿ ವಾರಲ್ಲ, ಏನಾದರೂ ಒಂದು ಕರಿಬೇಕಂತೆ. ಅದಕ್ಕೆ ನಿನ್ನೆ ಇವು ನೋಡ್ರಿ, ನಿನ್ನೆನೇ ಮಾಡೋಣ ಅಂತ ಕಾಳು ಇಟ್ಟಿದ್ದೆ. ಅಲ್ಲೆಲ್ಲೋ ತೋರ್ಸಕತ್ತೀನಿ, ಸಾರಿ ಮೊಬೈಲ್ ಎಲ್ಲೋ ಹೋಗಿಬಿಟ್ಟದ. ಇವನ್ನ ನೆನ್ನೆನೇ ಮಾಡಿದ್ರಾಯ್ತು ಅಂತಂದು ಹಾಕಿಟ್ಟಿದ್ದೆ, ನೆನಪು ಹರಿಬಿಟ್ಟೈತಿ. ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟನಿ, ಅದನ್ನು ನೋಡೇ ಇಲ್ಲ ನಾನು. ಇವತ್ತು ಮತ್ತೇನಾದರೂ ಕರಿಬೇಕಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ. ಮತ್ತು ಸ್ನಾನ ದೇವ್ರ ಪೂಜೆ ಮಾಡಿ ವಡಿ ಮಾಡಿದ್ರೆ ಇಲಿಯಪ್ಪಗೆ ವಡಿ ಅಂದ್ರೆ ಭಾಳ ಇಷ್ಟ ಅಲ್ಲ. ಮಾಡಿ ಗಣಪನ ಮುಂದೆ ಇರ್ತಾನೆ, ಹಾಗೆ ಒಂದೆರಡು ನೈವೇದ್ಯ ಮಾಡೋದು ಅಷ್ಟೇ. ಯಾವಾಗೂ ಮಾಡಲ್ಲ ನಾವು ಪೂರಿಗಿರಿ, ಒಟ್ಟು ಏನಾದರೂ ಒಂದು ಮಾಡ್ತಿದ್ದೆ. ಏನಾದರೂ ಒಂದು ಕರಿಬೇಕಂತೆ ಮಾರನೇ ದಿವಸ, ಗಣಪತಿ ಹಬ್ಬ ಮಾರನೇ ದಿವಸ ಏನಾದರೂ ಒಂದು ಕರಿಬೇಕಂತೆ. ಬಜ್ಜಿ, ಮಿರ್ಚಿ, ವಡಿ ಇಂಥವೇನಾದರೂ ಮಾಡ್ತಾರೆ. ನಾನು ಕಡಲೆಬೇಳೆ ಬೋಂಡ ಮಾಡೋಣ ಅಂಥೇಳಿ ನೆನ್ನೆ ಮಾಡೋಕ್ಕಾಗಲಿಲ್ಲ ಅಂದರೆ ನೆನಪು ಹಾರ್ತು ಅಂದೆಲ್ಲ. ಹಾಗಾಗಿ ಇವತ್ತು ಇವನ್ನೇ ಮಾಡಿಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಓಕೆ, ಬರ್ರಿ ಏನು ತಿಂಡಿ ಏನು ಮಾಡ್ತೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ರೈಸ್ ಐತಿ ಮಾಡಿದ್ದು. ಇದು ತುಪ್ಪ ದೊಡ್ಡದ್ರಲ್ಲೇ ಹಾಕಿಟ್ಬಿಟ್ಟಿದ್ದೀನಿ ತುಪ್ಪನ. ಕರಿಗಡುಬು ನಾವು ಇನ್ನೂ ಒಂದಷ್ಟು ತೋರಿಸ್ತೀನಿ. ಕರಿಗಡುಬು ಒಂದಿಷ್ಟು ಕರಿಗಡುಬು. ಈಗ ಇಲ್ಲಿ ಹಚ್ಚಬೇಕು, ಕುತ್ಕೊಂಡು ತಿಂಡಿಗೆಲ್ಲ ಹಚ್ಚಬೇಕು. ಒಂದಷ್ಟು ನೀರು ಕುಡಿಯೋಣ ಅಂತ ಹೇಳಿ ಇಟ್ಕೊಂಡೆ. ನೀರು ಕುಡ್ದಿಲ್ಲ, ಕುಡಿಬೇಕು. ಹಾಗೆ ಹಾಳು ಹಾಸ್ಬೇಕಲ್ವಲ್ಲ ನಿಮಗೆ ನೋಡ್ರಿ. ಪಟಾಕ್ಷಿ ಇನ್ನೂ ಒಂದಷ್ಟು ಉಳಿಸಪ್ಪ, ಗಣಪತಿ ಹೋಗಬೇಕಾದ್ರೆ ಒಂದಿಷ್ಟು ಆರಿಸುವಂತಿ ಅಂತ ಹೇಳಿದೆ. ನಿನ್ನೆ ಅಷ್ಟೆಲ್ಲ ಆರಿಸಿದ್ರಲ್ಲ ನೀವು, ಹಿಂದಿನ ಬ್ಲಾಗಲ್ಲಿ ನೋಡಿದ್ರಿ. ಇನ್ನೂ ಅಷ್ಟೇ ಉಳಿಸು ಅಂತ ಹೇಳಿದ್ದಕ್ಕೆ ಪೂಜೆ ಇಲ್ಲ ಅಂದ್ರೆ ಅವನು ಅಷ್ಟು ಆರಿಸಿ ಖಾಲಿ ಮಾಡಿಬಿಡ್ತದೆ. ನನ್ನ ಮಗ ಹೇಳಿದೆ, ಗಣಪತಿ ಕಳ್ಸೋ ದಿವಸ ಒಂದಿಷ್ಟು ಬೇಕಿರಪ್ಪ ಅಂತ ಇಟ್ಕೊಂಡಲ್ಲಿ. ಚಿಕ್ಕ ಕಡ್ಡಿನ ಒಂದು ಪಾಕೆಟ್ ಬಿಟ್ಟನಿ, ಒಂದಷ್ಟು ಇದು ಮಾಡೀನಿ. ಬರ್ರಿ ಈಗ ಸ್ನಾನ ಪೂಜೆ ಆಗಬೇಕು. ಇಲ್ಲ ಅಡುಗೆ ಮನೆ, ದೇವ್ರ ಮನೆಯೆಲ್ಲ ಕಸ ಹೊಡೆದೀನಿ. ದೇವ್ರ ಮನೆ ಒಂದು ಸ್ವಲ್ಪ ನೆಲ ಒರೆಸ್ಕೋಬೇಕು. ನೆಲ ಒರೆಸ್ಕೊಂಡು ತಿಂಡಿಗೆ ರೆಡಿ ಮಾಡಿ ನೆಲ ಒರೆಸಿ ಆಮೇಲೆ ಸ್ನಾನ ಮಾಡಿ ಬಂದು ಗಣಪತಿ ಪೂಜೆ ಮಾಡಿ ಟಿಫನ್ ಮಾಡೋದು. ಓಕೆ, ಪೂಜೆ ಆದಮೇಲೆ ಮತ್ತೊಮ್ಮೆ ನಾನು ನಿಮಗೆ ನಮ್ಮ ಗಣೇಶನನ್ನು ತೋರಿಸ್ತೀನಿ. ಓಕೆ ನೋಡ್ರಿ, ಪಾತ್ರೆ ಅಂತೂ ಏನೋ ತೊಳೆದಿಲ್ಲ. ಆಮೇಲೆ ತಿಂಡಿ ನಾವು ಮರಿ ತೊಳೆದ್ರಾಯ್ತು ಅಂತ ಬಿಸಿನೀರು ಕಾಯಿಸ್ತಿಟ್ಕೊಂಡು ನನ್ನ ಸ್ನಾನಕ್ಕೆ ಇದು ನೋಡ್ರಿ ಒಗ್ಗರಣೆ ಮಾಡಿಟ್ಟನಿ. ಇಲ್ಲಿ ಕಾಯಿ ತುರಿದಿಟ್ಟನಿ. ಇದನ್ನು ಪ್ಲೇಟ್ ಮುಚ್ತೀನಿ. ಮಂಡಕ್ಕಿ ತೊಯ್ಸಿದ ಮಂಡಕ್ಕಿ ಮಾಡೋಣ ಅಂತ ಹೇಳಿ ಹಾಗೆ ನೋಡ್ರಿ ವಡಿಗೆಲ್ಲ ರೆಡಿ ಮಾಡಿಟ್ಟನಿ. ಈರುಳ್ಳಿ ಹೆಚ್ಚಿಡಬಾರ್ದು, ವಿಷಾಕವು. ಹಾಗಾಗಿ ನೋಡ್ರಿ ಇದಕ್ಕೆಲ್ಲ ಜೀರಿಗೆ, ಹಸಿಮೆಣಸಿಕಾಯಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಹಾಕೀನಿ. ಇನ್ನೊಂದು ಸ್ವಲ್ಪ ಆಮೇಲೆ ಸೋಡಾ ಮತ್ತು ಅಜ್ವೈನ್ ಹಾಕಿ ರುಬ್ಬಿ ಮಾಡ್ತೀನಿ. ಇನ್ನು ಕರಿಗಡುಬು ಅಷ್ಟದಾವು. ಮತ್ತು ಹೂರಣ ಕಣಕನ ಉಳ್ದೈತಿ. ನೋಡೋಣ ಏನು ಕುಚ್ಚು ಮಾಡ್ಬೇಕು ಅಂತ ಮಾಡಿದ್ದು. ಮಧ್ಯಾಹ್ನ ಕುಚ್ಚು ಕಡುಬು ಮಾಡ್ತಾನೋ ಅಥವಾ ಯಾವಾಗ ಕರಿಗಡುಬು ಬಿಡ್ತಾನೋ ಗೊತ್ತಿಲ್ಲ. ಹಿಂದೊಂದೆರಡು ಬಟ್ಟೆ ತೋಸಿಟ್ಟಾವ ಹಂಗೆ ಅದಾವು, ಅವನು ತೊಳೆದು ಹಾಕಬೇಕು ನೋಡ್ರಿ. ಗ್ಯಾಸ್ ಒರೆಸಿಲ್ಲ ಇನ್ನು, ಗ್ಯಾಸ್ ಒರೆಸ್ತಾನೆ ಈಗ. ಗ್ಯಾಸ್ ಒರೆಸಿ ಆಮೇಲೆ ಮತ್ತೆ ಏನಾದರೂ ಕೆಲಸ. ಫಸ್ಟಿಗೆ ಸ್ನಾನ ಪೂಜೆ ಎಲ್ಲ ಆಗಬೇಕು. ನೀನೇ ನೋಡ್ರಿ, ಮತ್ತು ಅವ್ರು ಆ್ಯಪಲ್ ತಗೊಂಬಂದಾರ 1 kg ಆ್ಯಪಲ್. ಹಾಗೆ ಅದು ಯಾರು ತಿನ್ಬೇಕಪ್ಪ ಅಷ್ಟೊಂದು ಹಣ್ಣನ್ನು, ದೇವ್ರ ಮುಂದೆ ಅದು ಅಷ್ಟೊಂದು ಹಣ್ಣು. ಓಕೆ ಬರ್ರಿ, ಇವತ್ತಿನ ರೂಟೀನ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಓಕೆ ನೋಡಿರಿ, ಪೂಜೆ ಎಲ್ಲ ಆಯಿತು. ಗಣಪತಿ ಪೂಜೆ ಆಗಿರೋದನ್ನು ನೀವು ನೋಡ್ಬೋದು ಇಲ್ಲಿ.
ಇವತ್ತು ಇಲ್ಲಿ ವಾರ ಅಂತ ಹೇಳಿದ್ದೆ ಅಲ್ಲ, ಹಾಗಾಗಿ ಇವತ್ತು ಒಂದು ಸ್ವಲ್ಪ ತಿಂಡಿಗೆ ಏನಾದರೂ ಮಾಡಿದಾಗ ಅದ್ರ ಜೊತೆ ಕರಿಯೋಣ ಅಂತ ಹೇಳಿ ಇದು ಮಾಡಿದೆ. ಹಾಗೆ ಗಣಪತಿ ದೇವ್ರ ಪೂಜೆ ಆಗಿ ಗಣಪತಿ ಪೂಜೆ 2 ಕಡೆ ಮಾಡಿದೆ. 1 ತಾಸು ಟೈಮ್ ಹಿಡಿತೈತೆ ಅದು. ಆಮೇಲೆ ಒಂದು ಸ್ವಲ್ಪ ಮಾಡಿದ್ದೆ. ವಡೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಮೊದಲು ಒಂದು ಸ್ವಲ್ಪ ತೆಗೆದಿಟ್ಟು ಈಗ ನಾವು ತಿಂಡಿನ ಹಾಕ್ಕೊಂಡು ತಿಂತಾಯಿದ್ದೀವಿ. ದೇವರಿಗೆ ನೈವೇದ್ಯಕ್ಕೆ ಅಂತ ನಾನು ಆಲ್ರೆಡಿ ತೆಗೆದಿಟ್ಟೇನಿ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ನೈವೇದ್ಯ ಮಾಡ್ತೀನಿ ಅದನ್ನು. ಓಕೆ, ಈಗ ಸ್ನಾನ ಪೂಜೆ ತಿಂಡಿ ಎಲ್ಲ ಆಯಿತು. ಈಗ 12 ಗಂಟೆ ಆಗಕ್ಕೆ ಬಂದಿತ್ತು. ಸ್ವಲ್ಪ ಪಾತ್ರೆ ಅದಾವು, ತೊಳ್ಕೊಂಬರ್ಬೇಕು. ಪಾತ್ರೆ ತೊಳ್ಕೊಂಬಂದು ರೈಸ್ ಮಾಡಬೇಕು. ಹಾಗೆ ಕರಿಗಡ ಅವೇ ಅದಾವು, ಬಿಡ್ತೀನಿ ಕುಚ್ಕೊಂಡು ಬರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿ ದೇವರಿಗೆ ಮತ್ತು ನೈವೇದ್ಯ ಮಾಡಬೇಕು. ಇನ್ನು ಮಾಡಿಲ್ಲ, ಏನು ಪಾತ್ರೆ ತೊಳ್ಕೊಂಬರ್ತೀನಿ ಫಸ್ಟ್. ಬಾಂಡೆ ಈಸಲು ಇಷ್ಟೀಗ ತಿಕ್ಕೊಂಬರ್ಬೇಕು. ನನ್ನ ಕಿಟಕಿ ಎಷ್ಟು ಚೆನ್ನಾಗಿ ಬೆಳಕು ಬೆಳಕೈತಿ ಅಂತ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ಬ್ಲಾಗ್ಸ್. ಇವತ್ತು ನಾನು ಬಾಗಿಲಿಗೆ ಹಾಕಿರುವಂಥ ಸಿಂಪಲ್ ರಂಗೋಲಿ. ಹಾಗೆ ಒಂದು ನಿಮಿಷ ಬರೋಗ್ತೀನಿ ನೋಡಿರಿ. ಕಸ ಅಲ್ಲೇ ಹೊಡೆದು ಕಸ ದುಂಡು ಮಾಡಿದ್ದೀನಿ. ಬರ್ರಿ ನಮ್ಮ ಗಣಪನ ತೋರಿಸ್ತೀನಿ ನಿಮಗೆ. ನೋಡಿರಿ ನಮ್ಮ ಗಣೇಶ, ಗೌರಿ ಗಣೇಶ ನೋಡಿ. ನೀವು ಕೂಡ ಆಶೀರ್ವಾದ ಪಡ್ಕೊಳ್ರಿ. ಇವತ್ತು 3ನೇ ದಿನ ಗಣಪತಿ ಬಂದು. ಇನ್ನು ಇವತ್ತು ಶುಕ್ರವಾರ ಅಲ್ಲ, ಸ್ನಾನ ಪೂಜೆ ಎಲ್ಲ ಆಗಬೇಕು. ಬರ್ರಿ ಅಡುಗೆ ಮನೆಗೆ ಹೋಗೋಣ. ಇಲ್ಲಿ ಕೂಡ ದೇವ್ರ ಪೂಜೆ ಆಗ್ಬೇಕಿನ್ನು. ಓಕೆ ಬರ್ರಿ. ಇವತ್ತು ದೋಸೆಗೆ ಹಾಕಿದ್ದೀನಿ. ದೋಸೆ ಮಾಡಬೇಕು. ತೋರಿಸ್ತೀನಿ, ಎಲ್ಲೆಲ್ಲೋ ಮೊಬೈಲ್ ಹಿಡಿತೀನಿ ನೋಡಿರಿ. ಒಂದು ತಿಂಡಿಗಾಗೋಷ್ಟು ದೋಸೆ ಹಾಕಿದ್ದೀನಿ. ದೋಸೆ ಹಿಟ್ಟಿದೆ, ದೋಸೆ ಮಾಡಬೇಕು. ರಾತ್ರಿ ತೊಳೆದಿಟ್ಟವು ಪಾತ್ರೆ ಹಾಗೆ ಅದಾವು, ಇನ್ನೂ ಹೊಂದಿಸ್ಕೋಬೇಕು. ಓಕೆ ಬರ್ರಿ. ಈಗ ಆಲೂಗಡ್ಡೆ ಬೇಯಿಸ್ಕೊಂಡು ಆಲೂಗಡ್ಡೆ ಪಲ್ಯ ಮಾಡೋಣ. ಹಾಗೆ ಆಲೂಗಡ್ಡೆ ಎಷ್ಟು ಅದಾವ ನೋಡೋಣ. ಆಲೂಗಡ್ಡೆ ಓ ಇದು ಏನಾಗಿದ್ದು ಒಂದು ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಮತ್ತು ದೋಸೆ ಮಾಡೋದು ಇವತ್ತು. ಬನ್ನಿ, ಎಲ್ಲ ಆದಮೇಲೆ ಮತ್ತೆ ತೋರಿಸ್ತೀನಿ ನಾನು ನಿಮಗೆ. ಓಕೆ ನೋಡಿರಿ, ಇನ್ನು ಸ್ನಾನಕ್ಕೆ ನೀರು ಕಾಯಕ್ಕೆ ಇಟ್ಕೊಂಡೀನಿ. ಯಾಕಂದ್ರೆ ಮಳೆ ಬರ್ತಾನೇ ಐತಲ್ಲ, ನೀರಂತೂ ಬಿಸಿನೀರು ಬರೋದಿಲ್ಲ. ಬಿಸಿಲು ಬಿದ್ದರೆ ಮಾತ್ರ ಇರ್ತಾವೆ ಬಿಸಿನೀರು. ಹಾಗೆ ಬೆಳಗ್ಗೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿಟ್ಟು ಅದಾದಮೇಲೆ ಆಲೂಗಡ್ಡೆ ಪಲ್ಯ ಮಾಡಿದೆ. ಇವತ್ತು ದೋಸೆ ಮಾಡೋಣ ತಿಂಡಿಗೆ ಅಂತ ಹೇಳಿ ದೋಸೆಗೆ ಮಾಡ್ತಾಯಿದ್ದಲ್ಲ, ಹಂಗಾಗಿ ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿ ಇಟ್ಟೆ. ಇವತ್ತೇನೂ ಕೆಲಸ ಇಲ್ಲ ಅಂದರೂ ಒಂದು ಸಣ್ಣ ಪುಟ್ಟ ಏನಾದರೂ ಸ್ವಲ್ಪ ಕ್ಲೀನಿಂಗ್ ಇದ್ದೇ ಇರ್ತೈತಿ. ಅಲ್ಲೊಂಚೂರು ಧೂಳು, ಇಲ್ಲೊಂಚೂರು ಪರಿ ಕಟ್ಗೆ ಅಂದ್ರದ್ದು ಆ ಥರ ಕ್ಲೀನ್ ಮಾಡ್ಕೊಳಕ್ಕೆ ಬೇಕು. ನೀರು ಕಾಯಲಿ ಅಂತ ಇಟ್ಕೊಂಡು ಒಂದು 5 ನಿಮಿಷ ಕೂತ್ಕೊಂಡು ದೋಸೆ ಹಿಟ್ಟು ಕೂಡ ರೆಡಿ ಆಗೈತಿ. ನೀವು ನೋಡ್ಬೋದು. ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದ್ದನ್ನು ತೋರಿಸ್ತೀನಿ. ಪೂಜೆ ಎಲ್ಲ ಆಯಿತು. ಇವತ್ತು ಶುಕ್ರವಾರ. ನೋಡಿರಿ, ಅಕ್ಕಿ ಚೇಂಜ್ ಮಾಡಿದೆ, ಅಕ್ಕಿ ಪ್ಲೇಟ್ ಚೇಂಜ್ ಮಾಡಿದೆ. ಹಾಗೆ ಚರ್ಗಿನೂ ತೆಗೆದು ತುಂಬಿಟ್ಟು ದೇವಿ ಮುಖನ ಅಲ್ಲಿ ಗೌರಮ್ಮಗೆ ಹಾಕ್ಯಾನಲ್ಲ, ಹಾಗಾಗಿ ಪೂಜೆ ಆಗೈತಿ. ಬರ್ರಿ ಗಣಪತಿ ಪೂಜೆ ಮಾಡಿದ್ದನ್ನು ತೋರಿಸ್ತೀನಿ ನಾನು ನಿಮಗೆ. ನೋಡ್ರಿ ಪೂಜೆ ಮಾಡೋವಾಗ ಎಲ್ಲ ಮತ್ತೆಲ್ಲ ಹಾಕ್ಕೊಂಡೆ. ಹೇಗೆ ಕಾಣಿಸ್ತಾ ಐತಿ ನಮ್ಮ ಗಣಪ, ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ನೋಡ್ರಿ. ಓಕೆ ನೋಡಿರಿ, ಈಗ ದೋಸೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ದೋಸೆ. ಅದು ಆವಾಗಲೇ ಹಾಕ್ಕೊಂಡು ತಿಂದ್ರೇ ಚೆನ್ನಾಗಿ. ಮಾಡಿಟ್ಕೊಂಡಂತೂ ಯಾವತ್ತೂ ತಿನ್ನೋಕ್ಕಾಗೋದಿಲ್ಲ. ದೋಸೆ ಪಡ್ಡು ಅದು ಇಡ್ಲಿ ಆದರೆ ಅಷ್ಟೇ ನೋಡಿರಿ, ಮಾಡಿಟ್ಕೊಂಡು 1-2-3 ತಾಸು ಆದರೂ ಬಿಟ್ಟು ನಾವು ತಿನ್ಬೋದು. ಆದರೂ ಬಿಸಿ ಬಿಸಿ ಇಡ್ಲಿ ಬೇಕು ಅಂತಲೇ ನಾವು ಕೇಳ್ತಿರ್ತೀವಿ. ಈಗ ನಾನು ದೋಸೆ ಹಾಕ್ತಾಯಿದ್ದೀನಿ. ಇವತ್ತು ಯಾಕೋ ದೋಸೆ ಅಷ್ಟು ಚೆನ್ನಾಗಿ ಆಗಿದ್ದಿಲ್ಲ. ಯಾಕಂದ್ರೆ ಹಿಂದಿನ ದಿವಸ ನಾನು ಬೆಳಗ್ಗೆನೇ ನೆನೆ ಹಾಕಬೇಕಾಗಿತ್ತು ಬೇಗ. ಹಿಂಗೆ ಬೆಳಗ್ಗೆ 8-9-10 ಗಂಟೆ ಒಳಗೆ ನಾನು ಅಕ್ಕಿನ ನೆನೆ ಹಾಕಬೇಕಾಗಿತ್ತು. ಯಾಕಂದ್ರೆ ಇದು ರೇಷನ್ ಅಕ್ಕಿ ಅಲ್ಲ, ನಾವು ಡೈಲಿ ಉಣ್ಣೋ ಅಂಥ ರಾ ರೈಸ್ ಅಕ್ಕಿದು. ಹಾಗಾಗಿ ದೋಸೆ ಅಷ್ಟು ಚೆನ್ನಾಗಿ ಬಂದಿದ್ದಿಲ್ಲ. ಇನ್ನೊಂದೇನಪ್ಪ ಅಂದರೆ, ಮಧ್ಯಾಹ್ನ 2 ಗಂಟೆ ನೆನೆ ಹಾಕಿ ನಾನು ಅವಾಗ ನೆನಪಾಯಿತು ನನಗೆ. ಅವಾಗ ನೆನೆಸಿದೆ. ಅವು ಒಂದು 3 ತಾಸಿಗೆ ಅಷ್ಟು ಚೆನ್ನಾಗಿ ನೆಂದಿದ್ದಿಲ್ಲ. ಹಾಗಾಗಿ ಅಷ್ಟು ಕ್ರಿಸ್ಪಿಯಾಗಿ ಸ್ಮೂತಾಗಿ ಆ ಥರ ಏನೂ ಬಂದಿದ್ದಿಲ್ಲ. ನಾವು ದೋಸೆನ ದಪ್ಪಗೆ ಹಾಕಿದರೆ
ಎಟ್ಟೆ ಆಗ್ತಿದ್ವು, ಮತ್ತು ತೆಳ್ಳಗೆ ಮಾಡಿದರೂ ಕೂಡ ಎಟ್ಟೆ ಆಗ್ತಿದ್ವು. ಆ ರೀತಿ ಆಗಿದ್ವು. ನೋಡೋದಕ್ಕೇ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದವು ಖರೆ, ಆದರೆ ದೋಸೆ ಬಾಯಲ್ಲಿ ಏನು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ. ಹಿಟ್ಟು ಚೆನ್ನಾಗಿ ಅಕ್ಕಿ ಮೊದಲು ಚೆನ್ನಾಗಿ ನೆಂದ್ರೇ ಹಿಟ್ಟು ರುಬ್ಬಿರೋ ಹಿಟ್ಟು ಹುದುಗಿ ಬಂದ್ರೇ ದೋಸೆ ಪಡ್ಡು ಚೆನ್ನಾಗಾಗೋದು. ನಾನು ಲೇಟಾಗಿ ನೆನೆಸಿದ್ದೆ. ನಾನು ಇಂಥ ತಪ್ಪು ಯಾವತ್ತೂ ಮಾಡಿಲ್ಲ, ಮಾಡಬಾರ್ದು ಅನ್ನಿಸ್ತು ಮತ್ತೊಮ್ಮೆ. ಓಕೆ, ದೋಸೆನ ಹಾಕಿ ಕೊಟ್ಟು ನಾನು ದೋಸೆ ತಿಂದೆ. ನಮಗೆ ಅವತ್ತು ತಿಂಡಿ ತಿಂದಂಗೆ ಅನ್ನಿಸ್ಲಿಲ್ಲ. ಒಂದು ಎರಡೆರಡನ್ನು ತಿಂದು ಹಾಗೆ ಇದು ಮಾಡಿದ್ವಿ. ಯಾಕಂದರೆ ದೋಸೆ ಎಟ್ಟಾಗಿದ್ದು ಅಂತ ಹೇಳಿದ್ನಲ್ಲ, ಎಟ್ಟಿ ಆದರೆ ಬಾಯಲ್ಲಿ ತಿನ್ನೋಕ್ಕೆ ಆಗಲ್ಲ. ಕ್ರಿಸ್ಪಿನೂ ಇರಬೇಕು, ಸ್ಮೂತ್ ಇರಬೇಕು. ಆ ಥರ ದೋಸೆ ಇದ್ದರೆ ಮಾತ್ರ ತಿನ್ನಂಗೆ ಆಗ್ತೈತಿ. ಈ ಒಂದು ವಿಡಿಯೋದಲ್ಲಿ 3 ದಿನದ ವ್ಲಾಗ್ನ ಹಾಕೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಲ್ಲದಂಗೆ ಪೂರ್ತಿಯಾಗಿ ನೋಡಿರಿ. ಮಧ್ಯಾಹ್ನ ಒಂದು ಸ್ವಲ್ಪ ಕುಚ್ಚು ಕಡುಬು ಮಾಡಿದ್ದೆ. ಕುಚ್ಚು ಕಡುಬು ಮಾಡಿ ಒಂದು ಸ್ವಲ್ಪ ತುಪ್ಪ ಕಾಯಿಸಿದ್ದಿತ್ತು, ಅದರಲ್ಲೇ ಸ್ವಲ್ಪ ಬಿರಂಜಿ ಥರ ಮಾಡಿ ನಾನು ಮಾಡಿಟ್ಟೆ. ಓಕೆ, ನೆಕ್ಸ್ಟ್ ಡೇ ಇದು. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ JVC ಬ್ಲಾಗ್ಸ್. ಇವತ್ತು ಶನಿವಾರ ನೋಡ್ರಿ, ಎದ್ದು ಬಾಗಿಲು ಕಸ ಎಲ್ಲ ಹೊಡೆದು ರಂಗೋಲಿ ಹಾಕಿ ಬಂದೆ. ಈಗ ಒಳಗಿಂದೆಲ್ಲ ಕಸ ಹೊಡ್ಕೊಂಡೇನಿ. ಬರೀ ಇವತ್ತು ಶನಿವಾರ 4ನೇ ದಿನ, ಗಣಪತಿ ಬಂದು 4ನೇ ದಿನ ಇವತ್ತು. ಈಗ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಬೇಕು. ಇವತ್ತು ತಿಂಡಿ ಮಾತ್ರ ಮಾಡ್ತೀನಿ, ಯಾಕಂದರೆ ನಮ್ಮ ಮೊದಲು ರಂಗೋಲಿ ತೋರಿಸ್ತೀನಿ ಬರ್ರಿ. ನಾನು ನಿಮಗೆ ಒಂದು ನಿಮಿಷ ಒಳಗಡೆಯಿಂದನೇ ತೋರಿಸ್ತೀನಿ. ಕಾಣಿಸ್ತಿಲ್ಲ, ಗೊತ್ತಿಲ್ಲ. ಸ್ವಸ್ತಿಕ್ ಹಾಕೀನಿ, ಹಾಗೆ ಒಂದು ಬಳ್ಳಿ ಹಾಕೀನಿ. ಓಕೆ, ನೋಡಿರಿ, ನಮ್ಮ ಮನೆ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅನ್ನಪ್ರಸಾದ ಐತಿ, ಅಲ್ಲಿಗೆ ಹೋಗಬೇಕು. ಹಾಗಾಗಿ ಇವತ್ತು ತಿಂಡಿ ಮಾತ್ರ ಮಾಡ್ತೀನಿ. ಈಗ ಸ್ನಾನ, ದೇವ್ರ ಪೂಜೆ ಮತ್ತು ಗಣಪತಿ ಪೂಜೆ ಎಲ್ಲ ಮಾಡ್ತೀನಿ. ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಪಾತ್ರೆಗಳು ನೋಡಿ ಸ್ವಲ್ಪ ತೊಳೆದಿಟ್ಟಿದ್ದೆ, ಒಂದು ಸ್ವಲ್ಪ ದವು ತೊಳಿಬೇಕು. ಇದು ನಿನ್ನೆ ಕುಚ್ಚು ಕಡುಬು ಮಾಡಿದ್ದೆ. ಮಧ್ಯಾಹ್ನ ದೇವ್ರಿಗೆ ನೈವೇದ್ಯ ಮಾಡಿದ್ದೆ. ಕುಚ್ಚು ಕಡುಬು ಮಾಡಿ ಅದು ಇಲ್ಲೇ ಇಟ್ಟು ತೊಳಿಬೇಕಿತ್ತು, ಇದನ್ನು ಇಲ್ಲೇ ಇಟ್ಟಿನಿ. ಓಕೆ, ಬರ್ರಿ, ಇವತ್ತಿನ ಅಡುಗೆ ಏನೂ ಇಲ್ಲ. ಹಾಗೆ ನೋಡಿರಿ, ಗ್ಯಾಸ್ ಎಷ್ಟು ಹೊರಸಿದ್ರು ಇದೆಲ್ಲ ಚೆಲ್ಲಿ ಎಷ್ಟು ಗಲೀಜಾಗಿರ್ತೈತೆ. ಮತ್ತು ನನಗಂತೂ ಬೇಜಾರಪ್ಪ ಮಾಡಿ ಮಾಡಿ ಮಾಡಿ. ಈಗ ಉಪ್ಪಿಟ್ಟು ಮಾಡೋಣ. ಉಪ್ಪಿಟ್ಟು ಮಾಡಿಟ್ಟು ಸ್ನಾನ ಪೂಜೆಗೆ ಮಾಡೋಕ್ಕೆ ಹೋಗ್ತೀನಿ. ಸ್ನಾನ ಪೂಜೆ ಮುಗಿಸ್ಕೊಂಡು ಬಂದು ಟಿಫನ್ ಮಾಡ್ತೀನಿ. ಓಕೆ, ಬರೀ ಇವತ್ತಿನ ಬ್ಲಾಗ್ ಎಷ್ಟಾಗುತ್ತೋ ಅಷ್ಟು ಮಧ್ಯಾಹ್ನ ತನಕ ಮಾಡ್ತೀನಿ, ನನಗೆ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ಎಲ್ಲೂ ವಿಡಿಯೋ ಅದನ್ನು ನಾನು ಮಾಡಲ್ಲ ಅಂತ ಅಂದ್ಕೊತೀನಿ. ಭಾಳ ಸಲ ವಿಡಿಯೋ ಮಾಡಿದ್ದೀನಿ, ಊಟಕ್ಕೆ ಹಾಕ್ಸಿದ್ದು, ಪೂಜೆದ್ದು ಎಲ್ಲದನ್ನು ಪದೇ ಪದೇ ಮಾಡೋದಿಲ್ಲ. ಓಕೆ, ಬರೀ ನಾನು ಕೂಡ ನೆಮ್ಮದಿಯಿಂದ ಅಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇಟ್ಟಿರುವಂಥ ಗಣಪತಿನ ನೆಮ್ಮದಿಯಿಂದ ನೋಡಿ ಕೈ ಮುಗಿಬೇಕು. ಹಾಗೆ ಪ್ರಸಾದ ತೊಗೊಂಡು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಬರ್ತೀನಿ. ಬಂದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ. ಓಕೆ, ನೋಡಿರಿ, ಸ್ನಾನ ದೇವ್ರ ಪೂಜೆ ಎಲ್ಲ ಆಯಿತು. ಸ್ನಾನ ಅಂತ ಮೊದಲು ಹೇಳ್ಬಿಡ್ತೀನಿ, ಸಾರಿ. ಪೂಜೆ ಎಲ್ಲ ಆಯಿತು. ನೋಡಿರಿ, ಇವತ್ತು ಸಕ್ರೆ ಪುಟಾಣಿ ಎಡಿ ಮಾಡೀನಿ. ಇವತ್ತೇನು ಅಡುಗೆ ಮಾಡೋ ಹಾಗಿಲ್ಲಲ್ಲ, ಅದಕ್ಕೆ ನಮ್ಮ ಮನೆ ಹತ್ರ ಇರೋ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಇದು ಇದೆ, ಅನ್ನಪ್ರಸಾದ ಐತಿ, ಅಲ್ಲಿ ಹೊಂಟೇವೆ. ಅದಕ್ಕೆ ನೋಡಿರಿ, ದೇವ್ರ ಪೂಜೆ ಕೂಡ ಆಯಿತು, ಸಕ್ಕರೆ ರೆಡಿ ಮಾಡೀನಿ. ಬರ್ರಿ ತಿಂಡಿ ನಾನು. ಇವತ್ತು ತಿಂಡಿ ಬಂದು ಉಪ್ಪಿಟ್ಟು, ಬಾಳೆಹಣ್ಣು,